ಕ್ವೀನ್ಸ್ ಪ್ರೀಮಿಯರ್ ಲೀಗ್ 2.0 ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕ್ರಿಕೆಟ್ ಮ್ಯಾಚ್. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಹ ನಮ್ಮ ಜೊತೆಗೆ ಕೋ ಫೌಂಡರ್ ಆದಂತಹ ಪ್ರಮೋದ್ ಶೆಟ್ಟಿ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಏನ್ ಹೇಳ್ತಾರೆ, ಎಷ್ಟು ಜೋಶ್ ಇದೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಸೊ ಈ ಒಂದು ಇವೆಂಟ್ ಮಾಡಿದಿರಾ, ಖುಷಿಯಾಗಿದೆ, 100% ಖುಷಿಯಲ್ಲಿ ಇದ್ದೀರಾ ಹೇಳ್ತೀನಿ. ಸೊ ಈ ಒಂದು ಇವೆಂಟ್ ಮಾಡ್ಬೇಕಂದ್ರೆ ಎಷ್ಟೆಷ್ಟು ಸವಾಲು ಎದುರಾಯ್ತು, ಏನೇನಾಯ್ತು ಅಂತ? ಮೊಟ್ಟ ಮೊದಲನೇದಾಗಿ ನೀವು ಆರ್ಟಿಸ್ಟ್ ನ ಕರ್ಕೊಂಡ್ಬಂದು ಈ ತರದ್ ಪ್ಲಾಟ್ಫಾರ್ಮ್ ಅಲ್ಲಿ ಏನೋ ಒಂದು ಮಾಡ್ತೀರಾ ಅಂದ್ರೆ ಬರೀ ಈಗ ಶೂಟಿಂಗ್ ಆದ್ರೆ ಶೂಟಿಂಗ್ ದಿನಕ್ಕೆ ಕರೆದ್ರೆ ಸಾಕಾಗತ್ತೆ. ಬಟ್ ಇದಕ್ಕೆ ಆಗಲ್ಲ, ಅವ್ರಿಗೆ ಪ್ರಾಕ್ಟೀಸ್ ಬೇಕಾಗತ್ತೆ. ಸೊ ಅದರದ್ದೇ ಲಾಂಚ್ ಇವೆಂಟ್ಸ್ ಇರುತ್ತೆ, ಜರ್ಸಿ ಇವೆಂಟ್ ಇರುತ್ತೆ, ಟ್ರೋಫಿ ಇವೆಂಟ್ ಇರುತ್ತೆ. ಸೊ ಸುಮಾರಷ್ಟು ಡೇಟ್ಗಳು ಬೇಕಾಗತ್ತೆ ಎಲ್ಲಾರ್ದು. ಅಂಡ್ 150 ಜನ ಸೆಲೆಬ್ರಿಟೀಸು, ಒಂದಿಷ್ಟು ಜನ ಮಾಡ್ಲಿಂಗ್ ಇಂದ, ಒಂದಿಷ್ಟು ಜನ ಸಿನಿಮಾ ತಾರೆಯರಾಗಿರ್ಬೋದು, ಇನ್ನೊಂದಿಷ್ಟು ಜನ ಇದು ಯಾವುದು ನಮ್ಮ ಮೇಕಪ್ ಡಿಪಾರ್ಟ್ಮೆಂಟು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಡಿಪಾರ್ಟ್ಮೆಂಟು, ಅಥವಾ ಇನ್ನೊಂದಿಷ್ಟು ಜನ ಮ್ಯೂಸಿಕ್ ಸಿಂಗರ್ಸ್ ಆಗಿರ್ಬೋದು. ಈ ತರದ ಬೇರೆ ಬೇರೆಯವ್ರನ್ನೆಲ್ಲಾರನ್ನೂ ಸೇರಿಸಿ 150 ಜನರ ಡೇಟನ್ನ ಮ್ಯಾಚ್ ಮಾಡೋದಿದೆಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಟಾಸ್ಕ್ ಈ ಇವೆಂಟ್ ಅಲ್ಲಿ. ಅದನ್ನ ಬಿಟ್ರೆ ಯೂಶಲಿ ಎಲ್ಲರೂ ಹೇಳ್ತಿರ್ತಾರೆ ಹೆಣ್ಮಕ್ಳು ಎಲ್ಲರೂ ಒಂದೇ ಕಡೆ ಸೇರಿದ್ರೆ ಗಲಾಟೆ ಆಗುತ್ತೆ ಅಥವಾ ಜಗಳ ಆಡ್ತಾರೆ ಅಂತ. ದಿಸ್ ಇಸ್ ದ ಫಸ್ಟ್ ಇವೆಂಟ್ ಐ ಬಿಲೀವ್ ಆ ಥರದ್ದು ಏನೂ ಆಗಿಲ್ಲ ಅಂಡ್ ಆಗೋದು ಇಲ್ಲ. ಅಂಡ್ ಯಾವತ್ತು ಆ ಮಿತ್ತನ್ನ ಸುಳ್ಳು ಅಂತ ಪ್ರೂವ್ ಮಾಡಬೇಕು ಅಂತಾನೆ ಈ ಇವೆಂಟ್ ಅನ್ನ ಶುರು ಮಾಡಿದ್ದು. ಅಂಡ್ ವಿ ಹ್ಯಾವ್ ಪ್ರೂವ್ಡ್ ಇಟ್. ಸರ್ ನಾನು ಡೇ ಒನ್ ಇಂದ ನೋಡ್ತಾ ಅಂದ್ರೆ QPL ಸ್ಟಾರ್ಟ್ ಆಗಿಂದ ಏನೇನಾಗ್ತಿದೆ ಅಂತ. ಸೊ ಕೆಲವು ಕಾರ್ಯಕ್ರಮ ಮಾಡ್ತಾರೆ, ಅವ್ರದೇ ಆದಂತಹ ಒಂದು ಇದರಲ್ಲಿ ಇರುತ್ತೆ. ಬಟ್ QPL ಮಾತ್ರ ಒಂದು ಅದ್ದೂರಿಯಾಗಿದೆ. ಯಾವುದೇ ಆಗಿರ್ಬೋದು, ಎಲ್ಲೂ ಕಾಂಪ್ರಮೈಸ್ ಇಲ್ಲ, ಏನು ಇಲ್ಲ. ಸೊ ಅದ್ದೂರಿಯಾಗಿ ಮಾಡ್ತಾ ಇದೀರಾ. ಸೊ ಆ ಒಂದು ಇದ್ರ ಬಗ್ಗೆ ಓನರ್ಗಳಾಗಿರ್ಬೋದು, ನಿಮ್ಮ ಒಂದು ಆರ್ಗನೈಸ್ ತಂಡ ಆಗಿರ್ಬೋದು, ಅವ್ರ ಬಗ್ಗೆ ಹೇಳೋದಾದ್ರೆ? ಮೊಟ್ಟ ಮೊದಲನೇದಾಗಿ ಮಹೇಶ್ ಗೌಡ್ರು ಈ ಪ್ಲಾನ್ ಜೊತೆ ಬಂದಾಗ ನಾನು ಹೇಳಿದ್ದದೆ, ಯಾಕಂದ್ರೆ ಹೆಣ್ಮಕ್ಳು ಇವೆಂಟ್ ಮಾಡ್ತಾ ಇರೋದ್ರಿಂದ ನಮ್ಮ ಮೊದಲ ಆದ್ಯತೆ ಸೇಫ್ಟಿ. ಇಂಜುರೀಸ್ ಇಂದ ಸೇಫ್ಟಿ ಆಗಿರ್ಬೋದು ಅಥವಾ ಓನರ್ಗಳಿಂದ ಸೇಫ್ಟಿ ಆಗಿರ್ಬೋದು. ಹಾಗಾಗಿ ನಾವು ಲಾಸ್ಟ್ ಇಯರ್ ಒಬ್ರು ಮಹಿಳಾ ಓನರ್ ಇದ್ರು, ಈ ವರ್ಷ 3 ಜನ ಮಹಿಳಾ ಓನರ್ಗಳಿದ್ದಾರೆ. ನಮಗೆ ಆದಷ್ಟು ಮಹಿಳಾ ಓನರ್ಗಳನ್ನೇ ತರಬೇಕು ಅನ್ನೋದು. ಬಟ್ ಈ ಸರಿ ನಮಗೆ ಬಂದಿರೋಂಥ ಎಲ್ಲ ಓನರ್ಸು ದೇ ಆರ್ ಹಾರ್ಟ್ಲಿ ವೆರಿ ಗುಡ್, ವೆರಿ ಫೈನ್. ಯಾರು ಯಾವುದೇ ರೀತಿಯಾದ ಬ್ಯಾಡ್ ಥಿಂಗ್ಸ್ಗೆ ಇನ್ವಾಲ್ವ್ ಆಗಲ್ಲ. ಅಂಡ್ ಅವ್ರ ಪ್ರಾಕ್ಟೀಸ್ ಆಗಿರ್ಬೋದು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಹೆಣ್ಮಕ್ಳಿಗೆ. ಅವ್ರ ಊಟ ತಿಂಡಿಯಿಂದ ಹಿಡಿದು ಅವ್ರ ಟ್ರಾವೆಲಿಂದ ಹಿಡಿದು ಎಲ್ಲವನ್ನೂ ನೋಡ್ಕೋತಾ ಇದ್ದಾರೆ. ಸೊ ಈ ಥರದ ಓನರ್ಗಳು ಸಿಕ್ಕಿದಾಗ ಆಮೇಲೆ ನಮಗೆ ಪ್ರತಿ ಹೆಜ್ಜೆಯಲ್ಲೂ ಯಾವುದೋ ಒಂದು ಸ್ವಲ್ಪ ಮಿಸ್ಟೇಕ್ಸು ಬೇರೆ ಬೇರೆ ರೀತಿಯಲ್ಲಾದ್ರೂ ಅವ್ರು ಯಾವುದೇ ತಲೆ ಕೆಡಿಸ್ಕೊಳ್ಳದೆ ಅವೆಲ್ಲವನ್ನೂ, ಇಲ್ಲ ಸರ್ ಇದು ಎಂಟರ್ಟೈನ್ಮೆಂಟ್ ಇವೆಂಟ್, ಇದು ಲೆಟ್ ಅಸ್ ನಾಟ್ ಟೇಕ್ ಇಟ್ ಸೋ ಸೀರಿಯಸ್, ಕಮಾನ್ ಲೆಟ್ ಅಸ್ ಆಲ್ ಎಂಜಾಯ್ ಅನ್ನೋ ಥರ ಅವ್ರ ಟೀಮ್ ಮೇಟ್ಸ್ನೆಲ್ಲ ಕರ್ಕೊಂಡು ಮುಂದೆ ನಡೀತಾ ಇರೋ ರೀತಿ ಇದೆಯಲ್ಲ. ಸೊ ಓನರ್ಗಳಿಗೆ ನಾವು ಸೆಲ್ಯೂಟ್ ಮಾಡಲೇಬೇಕು ಅದಕ್ಕೆ. ಒಂದೇನಂತಂದ್ರೆ ಫಸ್ಟ್ನೇ ಸೀಸನ್ ಅಲ್ಲೂ ಕೂಡ ನೀವಿದ್ರಿ, ಈ ಸೀಸನ್ ಕೂಡ ಎಷ್ಟು ಒಂದು ಇದಿದೆ, ಚೇಂಜಸ್ ಇದೆ, ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಅಂದ್ರೆ ಪ್ರತಿ ವರ್ಷ QPL ಗ್ರೋ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಂಡ್ ಲಾಸ್ಟ್ ಇಯರ್ ಕ್ರಿಕೆಟ್ ಒಂದೇ ಮಾಡಿದ್ವಿ, ಕೇವಲ 2 ದಿನಗಳು. ಈ ಸರಿ 7 ದಿನಗಳ ಟೂರ್ನಮೆಂಟು, 12 ಬೇರೆ ಬೇರೆ ಆಟಗಳು. ಸೊ ಹಾಗಾಗಿ ತುಂಬಾ ಜೋಶ್ ಇದೆ. ಎಸ್, ಅಫ್ಕೋರ್ಸ್ ಸ್ಟ್ರೆಸ್ ಇದ್ದೇ ಇರುತ್ತೆ. ಅಷ್ಟು ದಿನಗಳ ಕಾಲ ಹಗಲು ರಾತ್ರಿ ಪ್ಲೇಯರ್ಸು ಕೂಡ ಸ್ಟ್ರೆಸ್ ತಗೊಂಡಿದ್ದಾರೆ, ತುಂಬಾ ಸ್ಟ್ರೆಸ್ ತಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಯಾಕಂದ್ರೆ ಆಕ್ಟಿಂಗ್ ಅನ್ನೋದು ಅಥವಾ ಅವರ ಡಿಪಾರ್ಟ್ಮೆಂಟ್ ಆಗಿದ್ದಿದ್ರೆ, ಮೇಕಪ್, ಸಿಂಗಿಂಗು ಅವ್ರ ಡಿಪಾರ್ಟ್ಮೆಂಟ್ ಆಗಿದ್ದಿದ್ರೆ ಅವ್ರು ಸೂಪರ್ ಆಗಿ ಮಾಡಿರೋರು. ಆದ್ರೆ ಇದು ಅವ್ರ ಡಿಪಾರ್ಟ್ಮೆಂಟ್ ಅಲ್ಲ. ಅವ್ರ ಡಿಪಾರ್ಟ್ಮೆಂಟ್ ಅಲ್ಲದೆ ಇರೋದ್ರಿಂದ ಅವ್ರು ಬಂದು ಹಗಲು ರಾತ್ರಿ ಇಲ್ಲಿ ಕೆಲಸ ಮಾಡ್ತಿರೋದು ಇದೆಯಲ್ಲ, ಅದು ಶ್ಲಾಘನೀಯ ಅಂತ ನನಗನ್ಸುತ್ತೆ. ಯಾಕಂದ್ರೆ ಪ್ರತಿದಿನದ ಇವೆಂಟು 10:30 11 ಗಂಟೆ ತನಕ ಹೋಗುತ್ತೆ. ಮತ್ತೆ ಮಾರನೇ ದಿನ ನಾವು 8 ಗಂಟೆಗೆ ಶುರು ಮಾಡ್ತಾ ಇದೀವಿ. ಅಂಡ್ ನಾವು ಮಾಡೋ ಜಾಗಕ್ಕೆ ನಿಮ್ಗೆ ಗೊತ್ತಿರಂಗೆ ಬೆಂಗಳೂರು ಟ್ರಾಫಿಕಲ್ಲಿ ಅವ್ರು ಎಲ್ಲೇ ಇದ್ರು 6 ಗಂಟೆಗೆ ಮನೆ ಬಿಡಬೇಕು. ಸೊ ಇಲ್ಲಿ ರಾತ್ರಿ 11 ಗಂಟೆಗೆ ಹೊರಟ್ರೆ 1 ಗಂಟೆ ಮನೆ ರೀಚ್ ಆಗ್ತಾರೆ. ಸೊ ಈ ಥರದ್ದೆಲ್ಲ ಟೆನ್ಷನ್ಗಳ ಮಧ್ಯೆ ಯಾರು ಏನು ರಗಳೆ ಮಾಡದೆ ಅಷ್ಟು ಜನ ಬಂದು ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ಮೇ ಬಿ ವಿ ಆರ್ ಬ್ಲೆಸ್ಡ್. QPL ಅವ್ರಿಗೆ ಅಷ್ಟು ಇಷ್ಟ ಆಗಿದೆ ಅಂದ್ರೆ ಹೋದ ವರ್ಷದಕ್ಕಿಂತ ಈ ವರ್ಷ ಇನ್ನೂ ಬೆಟರ್ ಆಗಿ ಆಚೆ ಬಂದಿದ್ದೀವಿ. ಮುಂದಿನ ವರ್ಷ ಇದಕ್ಕಿಂತ 10ರಷ್ಟು ಜಾಸ್ತಿ ಆಗಬೇಕು, 100ರಷ್ಟು ಜಾಸ್ತಿ ಆಗಬೇಕು ಅನ್ನೋದೇ ನಮ್ಮ ಆಸೆ. ಅಂದ್ರೆ 2ನೇ ಸೀಸನ್, ಈ ಸೀಸನ್ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಸೊ ಯಶಸ್ವಿಯಾಗಿ ಮುಗಿಯುತ್ತೆ ಅಂತ ಕೂಡ ಅನ್ಕೊಂಡಿದೀವಿ. ಸೊ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲಾನ್ ಏನಿದೆ ಸರ್ QPL ಅಲ್ಲಿ? ಅಫ್ಕೋರ್ಸ್ ಯಶಸ್ವಿಯಾಗಿ ಮುಗಿಯುತ್ತೆ. ಅಂಡ್ ಮುಂದಿನ ವರ್ಷದಷ್ಟೊತ್ತಿಗೆ ಇದನ್ನ ಒಂದು ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗ್ಬೇಕು ಅನ್ನೋದು ಒಂದು ಆಸೆ ಇದೆ. ಅಂದ್ರೆ ಬೇರೆ ಬೇರೆ ಭಾಷೆಯಿಂದ ನಟಿಯರನ್ನ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿರೋರನ್ನ ಕರ್ಕೊಂಬಂದು ಇಂಟರ್ ಸ್ಟೇಟ್ ಆಡಿಸ್ಬೇಕು ಅನ್ನೋಂಥ ಒಂದು ಆಸೆನೂ ಕೂಡ ಇದೆ. ಸೊ ಆದಷ್ಟು ಬೇಗ ಅವೆಲ್ಲವನ್ನೂ ಮಾಡ್ತೀವಿ. ಅಂಡ್ ಅದಕ್ಕೆಲ್ಲ ಚಾಲನೆ ಈ ಸರಿನೇ ಶುರುವಾಗುತ್ತೆ, ಈಗಲೇ ಶುರುವಾಗುತ್ತೆ ಅಂತ ಅನ್ಕೊಂಡಿದ್ವಿ. ನೀವು ಅನ್ಕೊಂಡಂಗೆ ನಿಮ್ಗೆ ಏನು QPL ಸೀಸನ್ ಇದು ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿ ಅಂತ ಕೂಡ ನಿಮ್ಗೆ ಮತ್ತೆ ನಿಮ್ಮ ತಂಡಕ್ಕೆ ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.